ಈಗ ಮೊನ್ನೆ ಏನು ಹೋರಾಟ ಮಾಡಿದ್ರು ಅವು ಆ ತಳವಾರ ಸಮಾಜ ಅಲ್ಲಿ ಯಾರು ತಳವಾರ ಇರಲಿಲ್ಲ. ಸತ್ಯ ಹೇಳ್ತೀನಿ, ಸೂರ್ಯಚಂದ್ರ ಸತ್ಯ ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಕಬ್ಬಲಿಗೆ ಸಮಾಜ ಮುಖಂಡರು. ನಿಜವಾದ ಪರಿಶಿಷ್ಟ ಪಂಗಡಗಳ ಸವಲತ್ತನ್ನು ಕೆಲವು ಜನ ವಾಮ ಮಾರ್ಗದಿಂದ ಪಡೆಯಲು ಯತ್ನಿಸಿರುವಂತಹ ಸೂಕ್ತ ಕ್ರಮಕ್ಕೆ ಆಗ್ರಹ. ಇವತ್ತು ತಮ್ಗೆ ಈಗಾಗಲೇ ಗೊತ್ತಿರ್ತಕ್ಕಂಥ ವಿಷಯ ಅಂದ್ರೆ 2020ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದ ಅಧಿಕೃತ ಗೆಜೆಟ್ ಆಗಿ ವಾಲ್ಮೀಕಿ ನಾಯಕ ಪರ್ಯಾಯ ಪದ ಸಿನಿಮಾ ಆಗಿರ್ತಕ್ಕಂಥ ತಳವಾರ ಮತ್ತು ಪರಿವಾರ ಅಧಿಕೃತವಾಗಿ ಪರಿಶಿಷ್ಟ ಪಂಗಡ ಸೇರಿತು. ಇದಾದ ನಂತರ ತಮ್ಗೆ ಗೊತ್ತಿದೆ 1991ರಲ್ಲಿ ಹಲವಾರು ಹೋರಾಟಗಳ ಮುಖಾಂತರ 1991ರಲ್ಲಿ ನಮ್ಮ ಸಮಾನಾಂತರ ಪದಗಳಾಗಿರ್ತಕ್ಕಂಥ ವಾಲ್ಮೀಕಿ ನಾಯಕ ಬೇಡರ ಬೇಡ ಇವು 5 ಹೆಸರುಗಳು ಪರಿಶಿಷ್ಟ ಪಂಗಡಕ್ಕೆ ಬಂದು. ಆದ್ರೆ ಪರಿವಾರ ಮತ್ತು ತಳವಾರ 2 ಜಾತಿ ನಮ್ಮ ಒಂದು ಸೆಮಿನಸ್ ಪದ ನಮ್ಮ ಪರ್ಯಾಯ ಪದ ಅವು 2 ಬಿಟ್ಟು ಹೋಗಿದ್ವು. ಅದು 2020ರಲ್ಲಿ ಅಧಿಕೃತವಾಗಿ ಗೆಜೆಟ್ ಆಯ್ತು. ಅದಾದಂತ ಇವತ್ತು ಕನ್ಫ್ಯೂಷನ್ ಆಯ್ತಂದ್ರ 2023ರಲ್ಲಿ ಆಗಿನ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಆಗಿರಂತ ಬಸವರಾಜ ಬೊಮ್ಮಾಯಿ ಅವರು ಕಲಬುರಗಿಯಲ್ಲಿ ಒಂದು ಹಿಂದುಳಿದ ವರ್ಗದ ಸಮಾವೇಶ ಇತ್ತು. ಆ ಸಮಾವೇಶಕ್ಕೆ ಬಂದಾಗ ಒಂದು ರಾಜಕೀಯ ಕಾರಣಗೋಸ್ಕರ ಇಲ್ಲ ನಾನು ಇಲ್ಲಿ ಸುಮ್ಮನೆ ಬಂದಿಲ್ಲ, ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ಕೋಲಿ ಕಬ್ಬಲಿಗೆರ ತಳವಾರ ಕೂಡ ಪರಿಶಿಷ್ಟ ಪಂಗಡ ಸೇರಿಸಿದೀನಿ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಕೊಟ್ಟರು ಅಧಿಕೃತವಾಗಿ. ಅದಾದ ನಂತರ ಒಬ್ಬ ಸಂವಿಧಾನಬದ್ಧವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಸುಳ್ಳು ಹೇಳಿದ ನಂತರ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವ್ಯಾತವಾಗಿ ಸುಳ್ಳು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಅಧಿಕಾರಿಗಳು ತಹಸೀಲ್ದಾರ್ಗಳು ಶುರು ಮಾಡೋದು. ಅದಾದ ನಂತರ ನಾವು ಎಚ್ಚೆತ್ತುಕೊಂಡು ಇಡೀ ನಮ್ಮ ಎಲ್ಲ ಶಾಸಕರು ಮತ್ತು ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವು ಮುಖ್ಯಮಂತ್ರಿಯನ್ನ ಕಂಡಾಗ ಹೇಳಿದಾಗ ಇತ್ಯಾದ ನಮ್ಗೆ ಈ ಭಾಗದಲ್ಲಿ ಅನ್ಯಾಯ ಆಗ್ತಿದೆ, ಇದರ ವ್ಯಾಪಕವಾಗಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಳ್ಳು ಜಾತಿ ಪತ್ರವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಮನಕ್ಕೆ ತಂದಾಗ ಅವರು 7/2/2025 ಒಂದು ಆದೇಶ ಮಾಡೋದು 24ಕ್ಕೆ ಏನಂತಂದ್ರ ಇಲ್ಲ ಇದು 2014ರಲ್ಲಿ ನಾನೇ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೀನಿ, ವಾಲ್ಮೀಕಿ ನಾಯಕ ಸಮಾಜದ ಪರ್ಯಾಯ ಪದ ತಳವಾರ ಮತ್ತು ಪರಿವಾರ ಹೋಗಿದೆ, ನೀವೆಲ್ಲ ಹಿಂದುಳಿದ ವರ್ಗದಲ್ಲಿ ಕೂಡ ತಳವಾರಿದ್ದಾರೆ, ತತ್ಸಮನ ಪ್ರಾಧಿಕಾರಿಗಳು ಜಾತಿ ಪತ್ರ ವಿತರಣೆ ಮಾಡುವಾಗ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಸರ್ಟಿಫಿಕೇಟ್ ಕೊಡಬೇಕು, ನಿಜವಾದ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ಒಂದು ಸುತ್ತೋಲೆನೇ ಬಂತು. ಅದಾದ ನಂತರ ಇಲ್ಲಿವರೆಗೆ ಸುಮಾರು 2 ವರ್ಷಗಳಿಂದ ಯಾವುದೇ ಸರ್ಟಿಫಿಕೇಟ್ ಅನ್ನ ಪರಿಶಿಷ್ಟ ಪಂಗಡದ ತಳವಾರಿಗೆ ಇಲ್ಲಿ ಈ ಭಾಗದಲ್ಲಿ ಕೊಡ್ತಾ ಇಲ್ಲ. ಇದನ್ನ ಗಂಭೀರವಾಗಿ ಪರಿಗಣಿಸತಕ್ಕಂಥ ಕೆಲವು ಸಮಾಜದವರು ಪಟ್ಟಭದ್ರ ಹಿತಾಸಕ್ತಿಗಳು ಹಿಂದುಳಿದ ವರ್ಗ ಬರ್ತಕ್ಕಂಥ ಕಬ್ಬಲಿಗೆ ಸಮಾಜದ ಮುಖಂಡರು ಮೊನ್ನೆ ತಾವು ನೋಡಿದ್ರಿ ಬೃಹತ್ ಪ್ರಮಾಣದಲ್ಲಿ ಇಲ್ಲ ಈ ಭಾಗದಲ್ಲಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ, ಇದಕ್ಕ ಜಿಲ್ಲಾಧಿಕಾರಿ ಕಾರಣ, ಜಿಲ್ಲಾ ಉಸ್ತುವಾರಿ ಸಚಿವರು ಕಾರಣ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಅರೆ ನಾನು ಅವ್ರಿಗೆ ತಮ್ಮ ಮಾಧ್ಯಮ ಮುಖಾಂತರ ಕೇಳಕ್ ಬಯಸ್ತೇನೆ, ಸಚಿವರು ಶಾಸಕರು ಸರ್ಟಿಫಿಕೇಟ್ ಕೊಡಂದ್ರೆ ಕೊಡಕ್ಕೂ ಆಗಲ್ಲ, ಬ್ಯಾಡಂದ್ರೆ ಬಿಡೋಕ್ನೂ ಆಗಲ್ಲ. ಇದು ಅದೇ ಆದಂತ ಒಂದು ಪ್ರಾಧಿಕಾರ ಇದೆ, ಸಮಾಜ ಕಲ್ಯಾಣ ಇಲಾಖೆ ಇದೆ, ತಹಸೀಲ್ದಾರ್ ಇದ್ದಾರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಥಾರಿಟಿ ಇದೆಲ್ಲ ಬರ್ತದೆ. ಅವರು ಯಾಕೆ ಕೊಡ್ತಾ ಇಲ್ಲ? ಅವ್ರಿಗೆ ನಿಮಗೆ ವೈಯಕ್ತಿಕ ಜಗಳ ಇದೆಯಾ? ಇಲ್ಲ. ಸರ್ಕಾರ ಸುತ್ತೋಲೆಗಳು, ಸರ್ಕಾರ ಆಜ್ಞೆಗಳು, ಪಾಲಿಸಿಗಳು ಏನಿವೆ ಅದನ್ನ ನೋಡಿ ಅವ್ರು ನಿರ್ಧಾರ ಮಾಡ್ತಾರೆ. ಬಟ್ ಅವ್ರು ಯಾಕೆ ಅನಾವಶ್ಯವಾಗಿ ನಿಮ್ಗೆ ಒಬ್ರು ಕೊಡಬೇಕು ಒಬ್ರು ಕೊಡಬೇಡ ಅಂತಕ್ಕಂಥ ಅವ್ರ ಉದ್ದೇಶ ಇಲ್ಲ. ನೀವು ಅನಾವಶ್ಯವಾಗಿ ಅವರನ್ನ ಬ್ಲೇಮ್ ಮಾಡ್ತಕ್ಕಂಥ ಬಿಡಬೇಕು. ನಿಜವಾಗಿ ನೀವು ಸರ್ಕಾರ ಸುತ್ತೋಲೆಗಳನ್ನ ನೋಡ್ರಿ, ಯಾವ ತಳವಾರಿ ಕೊಡ್ಬೇಕಂತ ಆ ಸರ್ಕಾರ ಆದೇಶ ಇದೆ, ಹಿಂದುಳಿದ ಹತ್ರ ಬರ್ತಕ್ಕಂಥ ತಳವಾರಿ ಕೊಡ್ಬೇಕಂತಿದ್ಯಾ ಅಥವಾ ವಾಲ್ಮೀಕಿ ನಾಯಕ ಜನಾಂಗದ ಪರ್ಯಾಯ ಪದ ಕೊಡ್ಬೇಕಂತಿದ್ಯಾ? ಅದಕ್ಕೆ ನಾನು ವಿನಂತಿ ಮಾಡ್ಕೋತೀನಿ ಆ ಬಂಧುಗಳಲ್ಲಿ, ನಮ್ಮ ಸೋದರ ಸಮಾಜ ಆಗಿರ್ತಕ್ಕಂಥ ರೇವಣ ಸಿದ್ದಪ್ಪ ಮಲ್ಲನಗೌಡ ಕಮ್ಮಮ್ಮನೆ ಅಂತ ಜೇವರ್ಗಿ, ಇವರು ಹಿಂದುಳಿದ ವರ್ಗದಲ್ಲಿ ಕಬ್ಬಲಿಗರ ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಮತ್ತೆ ಪುನಃ ಮೊನ್ನೆ ತಳವಾರ ಅಂತ ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಅದನ್ನ ನಾವು ಚಾಲೆಂಜ್ ಮಾಡಿದಾಗ AC ಅವರು ಅದನ್ನು ರದ್ದುಪಡಿಸಿದ್ದಾರೆ. ಆ ಕಾಪಿ ಕೂಡ ನಮ್ಮ ಹತ್ರ ಇದೆ. ಹಿಂದುಳಿದ ವರ್ಗ ಬರ್ತಕ್ಕಂಥ ಇವರಿಗೆ ಪರಿಶಿಷ್ಟ ಪಂಗಡ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಬಂತ ರದ್ದು ಮಾಡಿದ್ದಾರೆ. ಆ ರದ್ದು ಮಾಡಿ 2-3 ತಿಂಗಳಾದ್ರೂ ಕೂಡ ಈಗ CRC ಅವ್ರ ಕೇಸ್ ನಡೀತೇವೆ. ನಿನ್ನೆ ಮೊನ್ನೆ ಹೋರಾಟದಲ್ಲಿ ಅವರೇ ಮುಂಚೂಣಿ ನಾಯಕರು. ಈ ಸರ್ದಾರ್ ರಾಯಪ್ಪ ಅಂತಕ್ಕಂಥವ್ರು 1 ವರ್ಷದಿಂದ ಟೆಂಟ್ ಹೊಡೆದಲ್ಲ ಸಮಾಜ ಕಲ್ಯಾಣ, ನಮ್ಗೆ ಸುಳ್ಳು ಸರ್ಟಿಫಿಕೇಟ್ ನಮಗ ನಿಜವಾದ ಇದಕ್ಕೆ ಅಂತ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ, ಜಿಲ್ಲಾಧಿಕಾರಿ ಅವರು ಅಂತಕ್ಕಂಥ ಬ್ಲೇಮ್ ಮಾಡ್ತಾ ಇದ್ದಾರೆ. ಅದನ್ನ 2 ಸರ್ಟಿಫಿಕೇಟ್ ಹಿಂದುಳಿದ ಕಬ್ಬಲಿಗನೂ ಇದೆ ಮತ್ತು ತಳವಾರ ಇದೆ. ಈ ರೀತಿ ನೀವು ದ್ವಂದ್ವ ಹೇಳಿಕೆಯನ್ನು ಕೊಡ್ತಾ ದ್ವಂದ್ವವಾಗಿ ವರ್ತನೆ ಮಾಡ್ತಾ 2 ಸರಿ ಒಂದು ಮನೆಗೆ 2 ಸರ್ಟಿಫಿಕೇಟ್ 3 ಸರ್ಟಿಫಿಕೇಟ್ ಹೆಂಗ್ರಿ? ಇವತ್ತು ಮೊನ್ನೆ ತಿಪ್ಪಣ್ಣಕ್ಕ ಬಂದು ಹೇಳಿದ್ದಾರೆ, ನಿಜವಾಗಿ ಯಾರು ಸರ್ಟಿಫಿಕೇಟ್ ಹಿಂದುಳಿದ ವರ್ಗದಲ್ಲಿ ಇರ್ಲಾದ ಅಲ್ಲದೆ ನಿಜವಾದ ಯಾರು ಪರಿಶಿಷ್ಟ ಪಂಗಡ ಸೇರ್ತೀರಿ ತಳವಾರಿದಾರ ಅಂತಾರೆ ಕೊಡ್ಲಿಕ್ಕೆ ಏನು ಅಭ್ಯಂತರ ಇಲ್ಲ, ನಾ ಕೊಡ್ತೀನಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ರು. ಅಂತವ್ರು ಇದೆ ತಗೊಳ್ಳಿ, ಎಲ್ಲಿದ್ದಾರೆ ಇಲ್ಲಿ? ಇವರೆಲ್ಲ ಒಂದು ಮನೆ 3-4 ಸರ್ಟಿಫಿಕೇಟ್ ಇಟ್ಕೊಂಡ್ರು.
ಅದಕ್ಕೆ ಅಂತವ್ರು ನಾವು ಇವತ್ತು ನಾವು ಖಂಡಿಸ್ತೇವೆ. ಮತ್ತೆ ಬೆಳಗಾವಿಯಲ್ಲಿ ಸಭೆ ಸೇರಿದ್ರು, ತಿಪ್ಪಣ್ಣ ಕಾಮನೂರ್ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಆಯ್ತು ಬೆಳಗಾವಿ ಅಧಿವೇಶನದಲ್ಲಿ. ಏನಾಯ್ತಂದ್ರ ಸರ್ಕಾರದ ಸುತ್ತೋಲೆಗಳನ್ನ ಅನುಸರಿಸಿ ನಿಜವಾದ ಪರಿಶಿಷ್ಟ ಪಂಗಡ ಬರ್ತಕ್ಕಂಥವ್ರಿಗೆ ಸರ್ಟಿಫಿಕೇಟ್ ಕೊಡಬಹುದು. ಆದರೆ ಹಿಂದುಳಿದಲ್ಲಿ ಬರ್ತಕ್ಕಂಥವ್ರು ಕೂಡ ತಲವಾಗಿದ್ದಾರೆ, ಅವರಿಗೆ ಯಾವ ಕಾರಣಕ್ಕೂ ಕೊಡ್ತಕ್ಕಂಥದ್ದಲ್ಲ. ನಿಜವಾದ ಪರಿಶಿಷ್ಟ ಪಂಗಡ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ಒಂದು ಸುತ್ತೋಲೆ ಇದೆ. ಅದನ್ನ ತಾವೆಲ್ಲ ಗಮನಿಸ್ಬೇಕಂತ ನಾನು ಮಿತ್ರರಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊತೇನೆ. ಈ ರೀತಿ ಗೊಂದಲವಾದಂತಹ ಹೋರಾಟಗಳನ್ನ ಹೇಳಿಕೆಗಳನ್ನ ತಾವು ಕೊಡಬಾರ್ದು. ಸಮಾಜದಲ್ಲಿ ಸ್ವಾಸ್ಥ್ಯ ಕಾಪಾಡಬೇಕು ಮತ್ತು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥ ಬಹಳ ಮಹತ್ವದಿಂದ ತಾವು ಅನಾವಶ್ಯವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಆಗಲಿ ಡಿಸಿಯವರ ಮೇಲೆ ಆಗಲಿ ಅನಾವಶ್ಯವಾಗಿ ಅಪವಾದ ಮಾಡದೇನೆ ಸರ್ಕಾರದ ಆದೇಶಗಳನ್ನ ಸುತ್ತೋಲೆಗಳನ್ನ ಗಮನಿಸಿ ತಾವು ಸವಲತ್ತನ್ನು ಪಡ್ಬೇಕಂತಕ್ಕಂಥ ಮಾಹಿತಿ ಮಾಡ್ಕೊತೇನೆ.